Okay, as I said, these three things is required to fulfill the demand. Okay, the first one is the desire. We should have the desire to towards the product. Okay, then we require the ability, then we require the willingness to pay for it and complete the demand for that. Yes, started. Okay, so these three things is required for the to fulfill the demand. This is what we have discussed in the previous class, and I have told you that. Okay, hope you know that what we are going to start today. Can anyone reply? We're supposed to start what? Exactly, Mr. Prajwal. That is law of demand. Can you able to see this? Can you able to read it? Or shall I increase the font? You can able to see this, right? Okay, that's good. Okay, that's good. So what do you mean by this law of demand? Law ಅಂದ್ರೆ ಅದಕ್ಕೆ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ ಇರ್ತಾವ್ರಿ ಡಿಮಾಂಡ್ದು ಏನು ಅಂತಂದ್ರ see we say that is the quantity of the demand varies inversely with the price. The quantity of the demand will be depending on the prices. Okay, so the demand will be depending on the prices and demand will be depending on the quantity and the quality. Okay, you know that normally we can say about the demand. For example, any product, whenever when we are going to demand the product, it's all depends on the price. See, ಯಾಕಂತಂದ್ರೆ ಯಾವುದೇ ಆಗ್ಲಿ ಬೇಡಿಕೆ ಅನ್ನೋದು ಹೆಂಗದ ಅಂತಂದ್ರ ಬೆಲೆಯ ಮೇಲೆ ಅವಲಂಬಿತವಾಗಿರ್ತದೆ. ಓಕೆ, ಆ ಬೇಡಿಕೆ ಅನ್ನೋದು ಬೆಲೆಯ ಮೇಲೆ ಅವಲಂಬಿತವಾಗಿರ್ತದೆ. ಫಾರ್ ಎಕ್ಸಾಂಪಲ್ ನಾ ಹೇಳಿದೆ ನಿಮಗ ಮೊನ್ನೆ ಏನ್ಪಾ, ಈಗ ನಾ ಡಿಸೈರ್ ಅಂತ ಹೇಳಿದೆ, ನಾ ಹೇಳಿದೆ ನಿಮಗೆ ಕಾರ್. ಓಕೆ, ನನಗೆ ಕಾರ್ ಬೇಕಾಗಿತ್ತು. ಕಾರ್ ಅಂದ್ರೆ ನಮಗೆ ಏನು ಸಾಧ್ಯತೆ ಇದೆ ಆ ಕಾರನ್ನ ನಾವು ವಿಚಾರ ಮಾಡ್ತೀವಿ. ನಮ್ಗ ರೋಲ್ಸ್ ರೈಸ್ ತಗೊಳ್ಳುವಂತ ಶಕ್ತಿ ಇತ್ತಪ್ಪ ಅಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಇಲ್ಲ ನಮ್ಗೆ ಮಾರುತಿ ತಗೊಳ್ಳಿತ್ತಪ್ಪ ಅಂದ್ರೆ ಅದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಅಂದ್ರೆ ಏನು ಬೆಲೆ, ಬ್ರ್ಯಾಂಡ್ ಅಲ್ಲ ರೀ, ಬೆಲೆ ನಾನು ಹೇಳ್ತಾ ಇರೋದು. ಓಕೆ, ನಾ ಹೇಳ್ತಾ ಇರೋದು ಬೆಲೆ, ಬೆಲೆ ಮೇಲೆ ಅವಲಂಬಿತವಾಗಿರ್ತದೆ. ನಾವು ಹೆಚ್ಚಿಂದ ನಾವು ವಿಚಾರ ಮಾಡೋದಿಲ್ಲ, ಹೆಚ್ಚಿಂದ ನಾವು ಡಿಮಾಂಡ್ ಮಾಡೋದಿಲ್ಲ. ನಾವು ಡೈಮಂಡಿಗೆ ನಾವು ಕಣ್ಣು ಹಾಕೋದಿಲ್ಲ. ನಾವು ಏನದ ನಮ್ ಲೆವೆಲ್ ಏನದ ಬಂಗಾರ, ಗೋಲ್ಡ್, ಆ ಗೋಲ್ಡ್ ಮೇಲೆ ನಾವು ಕಣ್ಣು ಹಾಕ್ತಿವಿ. ಅಂದ್ರೇನು, ಆ ಗೋಲ್ಡ್ ಅನ್ನ ತಗೊಳಿಕ್ಕೆ ನಾವು ಆಸಕ್ತಿ ಪಡ್ತೀವಿ. ಯಾಕಂದ್ರೆ ಅದ್ರ ಬೆಲೆ ನಾವು ನಿಟಕಬಹುದು. ಅದರ ಒಂದು ಬೆಲೆ ಏನಿರ್ತದಲ್ಲ ಅದಕ್ಕೆ ನಾವು ನಿಟಕಬಹುದು, ಅದನ್ನ ನಾವು ಪ್ರಯತ್ನ ಮಾಡಬಹುದು. ಈಗ ನಾವು ಡೈಮಂಡ್ ಅಂತಂದ್ರೆ ಡೈಮಂಡ್ ತಗೊಳ್ಳುವಂತ ಶಕ್ತಿ ಇಲ್ಲ ಅಂದ್ಮೇಲೆ ಅದ್ರ ಬಗ್ಗೆ ನಾವು ಯಾಕೆ ವಿಚಾರ ಮಾಡಮ್ರಿ? ಆ ದೃಷ್ಟಿಯಿಂದ ಯಾವುದೇ ಆಗ್ಲಿ ಆ ಬೆಲೆ ಮೇಲೆ ಅವಲಂಬಿತವಾಗಿರ್ತದೆ ನಾವ್ ಏನ್ ತಗೋಬೇಕು ಬೇಡ ಅಂತೇಳಿ. ಸೊ ಅದಕ್ಕೆ ನಾವು ಹೇಳ್ತೀವಿ that is the quantity of the demand varies inversely with the price. Inversely with the price, and when the price falls quantity demands extended. ಬೆಲೆ ಕಡಿಮೆ ಆಯ್ತಪ್ಪ ಅಂತಂದ್ರೆ ನಮ್ಮ ಬೇಡಿಕೆ ಹೆಚ್ಚಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಾವೇನ್ ಹೇಳ್ತೀವಿ, when price falls quantity demanded extends. This inversely relationship with the price and the quantity is treated in the form of the statement known as the law of demand. ಈ ಒಂದು ಬೆಲೆ ಮತ್ತು ಬೇಡಿಕೆಯ ಒಂದು ನಂಟು ಏನದಲ್ಲ ಅದರ ಮೇಲೆ ಅವಲಂಬಿತವಾಗಿರ್ತದ ನಮ್ದು ಲಾ ಆಫ್ ಡಿಮಾಂಡ್ ಏನದ ಅಂತ ಹೇಳಿ. ಓಕೆ, ಈಗ ನಾವು ಇದನ್ನ ನಾವು ಓದಿದಾಗ ನಿಮಗ ಅರ್ಥ ಆಗ್ತದೋ ಇಲ್ಲೋ ಗೊತ್ತಿಲ್ಲ. ಓಕೆ, ನಿಮಗೆ ಇದ್ರದ್ದು ಒಂದು ಫೋಟೋ ಹೊಡೆದು ಕಳಿಸ್ತೀನಿ, ನೀವು ನೋಟ್ಸ್ ಬೇಕಂದ್ರೆ ಮಾಡ್ಕೋಬಹುದು, ಬೇಕಂದವರು. ಇರ್ಲಿಲ್ಲ ಅಂತಂದ್ರೆ ಬಿಡಬಹುದು. ಓಕೆ, ಸೊ ಉದ್ದೇಶ ಏನು ಅಂತಂದ್ರೆ ಯಾವುದೇ ಒಂದು ವಸ್ತು ಆಗಲಿ ಆ ವಸ್ತುವಿನ ಬೇಡಿಕೆ ಎದರ ಮೇಲೆ ಅವಲಂಬಿತವಾಗಿರ್ತದ ಅಂತಂದ್ರ ಆ ವಸ್ತುವಿನ ಬೇಡಿಕೆ ಬೆಲೆಯ ಮೇಲೆ ಅವಲಂಬಿತವಾಗಿ ಇರ್ತದ.
ನಾನು ನಿಮಗೆ ವಾಟ್ಸಪ್ ಮಾಡಿ ನೋಡ್ರಿ ಅದನ್ನ. ಓಕೆ, ಅದ್ರ ಮೇಲೆ ನೀವು ನೋಡ್ಕೊ ಗೊತ್ತಾಗ್ತದಂತ. ಹಂಗೆ ಕೇಳ್ಕೊತ ಅದನ್ನು ನೋಡ್ರಿ ಏನದ ಅಂತ. ರೈಟ್. ಸೊ ಯಾವುದೇ ಒಂದು ವಸ್ತು ಆಗ್ಲಿ ಆ ವಸ್ತುವಿನ ಬೇಡಿಕೆ ಆ ಒಂದು ಬೆಲೆ ಮೇಲೆ ಅವಲಂಬಿತವಾಗಿರ್ತದೆ. ಹೆಂಗ್ರಿ? ಫಾರ್ ಎಕ್ಸಾಂಪಲ್ ನಾ ಹೇಳ್ತೀನಿ ನಿಮಗ, ನೀವು ಇಫ್ ಯು ಆರ್ ಗೋಯಿಂಗ್ ಟು ಪರ್ಚೇಸ್ ದ ಮ್ಯಾಂಗೋ, ಯು ನೋ ದಟ್ ದೀಸ್ ಆಲ್ ದ ಸೀಸನಲ್ ಪ್ರಾಡಕ್ಟ್ಸ್. ಓಕೆ, ಮ್ಯಾಂಗೋ ಅನ್ನೋದು ಏನದಲ್ಲ ಒಂದು ಸೀಸನಲ್ ಪ್ರಾಡಕ್ಟ್ ಅದ. ಒಂದು ಏನು ಸೀಸನ್ದಾಗ ಅದೊಂದು ಡಿಮಾಂಡ್ ಬಹಳ ಇರ್ತದೆ. ಈಗ ಹೊಸದಾಗಿ ಮಾವಿನ ಸೀಸನ್ ಸ್ಟಾರ್ಟ್ ಆದಾಗ ಅದ್ರ ಬೆಲೆ ನಿಮಗ್ ಗೊತ್ತದ. ಅದು ನಾರ್ಮಲಿ 1,000 ರೂಪಾಯಿ ಒಂದು ಡಜನ್ ಇರ್ತದ್ರಿ. ಚಲೋ ಆಪೂಸ್ ಡಜನ್ ಅಂತ, ಆಪೂಸ್ ಮಾವಿನ ಹಣ್ಣು ನೋಡ್ಬೇಕಾದ್ರೆ. ಸೊ 1,000 ರೂಪಾಯಿ ಡಜನ್ ಇದ್ದಾಗ ನೀವು ಎಷ್ಟು ತಗೋತೀರಿ? ರಿಪ್ಲೈ ಮಾಡ್ರಿ. ಎಸ್, 1,000 ರೂಪಾಯಿ ಒಂದು ಡಜನ್ ಮಾವಿನ ಹಣ್ಣು ಇದ್ದಾಗ ನೀವು ಎಷ್ಟು ಖರೀದಿ ಮಾಡ್ತೀರಿ? ಇದು ನನ್ನ ಪ್ರಶ್ನೆ. ಇಫ್ ದೇರ್ ಇಸ್ a 1,000 rupees per dozen for the mango, so how much you are going to purchase? Not buy? What do you mean by that? Not buy? Half dozen. Okay. No sir, I will not purchase at all. Vinayak, very good. ಯಾಕಂದ್ರೆ ಬೆಲೆ ಬಹಳ ಆಯ್ತು. ಓಕೆ, ಮಾವಿನ ಸೀಸನ್ ಯಾವಾಗ ಬರ್ತದ ಅಂದ್ರೂ ಕೂಡ ನಾವು ಅದನ್ನ ತಗೊಳಂಗಿಲ್ಲ. ಯಾಕಂದ್ರೆ ಹೌದ್ರಿ, ನಮ್ಮ ಶಕ್ತಿ ನೋಡ್ಬೇಕಲ್ಲ ನಾವು. ತಿನ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಅಂತೇನಿಲ್ಲ. ಓಕೆ, ನಡೀತದ. ಸೊ ಹಿಂಗಾಗಿ ನಮ್ಮ ಒಂದು ಶಕ್ತಿಯನ್ನು, ನಮ್ಮ ಒಂದು ಪಾಕೆಟಿನ ಜವಾಬ್ದಾರಿ ನೋಡ್ಕೊಂಡು ನಾವು ಪರ್ಚೇಸ್ ಮಾಡ್ತೀವಿ. ವಿಲ್ ಬೈ. ಓಕೆ, we will not buy sir. Okay, most of the people you said that we are not going to buy, and few people said we are going to buy the half dozen. It's too costly sir. Nirmala, very good. ಆಯ್ತವ, 1,000 ರೂಪಾಯಿ ಯಾರು ಮಾರವಲ್ರಿ, ಯಾರು ತಗೊಳವಲ್ರಿ, ನನಗೆ ಗೊತ್ತಾಯ್ತು. ಯಾರಿಗೆ ಇಷ್ಟ ಇಲ್ಲ, ಯಾರಿಗೆ ಅಷ್ಟು ಶಕ್ತಿ ಇಲ್ಲ, ಒಪ್ಕೊಂಡೆ. ಈಗ 500 ರೂಪಾಯಿ ಒಂದು ಡಜನ್ ಮಾಡ್ತೀನಿ. I'll reduce the price, okay, and I'll make it 500 rupees per dozen. So how many of you are going to buy and how much you are going to buy? 500 ರೂಪಾಯಿ ಒಂದು ಡಜನ್ ನ ಮಾಡಿದಾಗ ಈಗ 1,000 ರೂಪಾಯಿ ಅಂತ ಹೇಳಿದ್ರೆ ಯಾರು ತಗೊಳಿಕ್ ರೆಡಿ ಇಲ್ಲ. 500 ರೂಪಾಯಿ ಮಾಡ್ತೀನಿ. ಎಷ್ಟು ಮಂದಿ ತಗೋತೀರಿ? ಎಷ್ಟು ಡಜನ್ ತಗೋತೀರಿ? ಇದು ನಾವು ಬೇಡಿಕೆ ಬಗ್ಗೆನೇ ಮಾತಾಡ್ಲಿಕ್ಕೆ ನಾವೇನು ಆಲ್ತು ಬಾಲ್ತು ಮಾತಾಡ್ಲಿಕ್ಕೆ. ವಿ ಆರ್ ಜಸ್ಟ್ ಟ್ರೈಂಗ್ ಟು ಕನೆಕ್ಟ್ ವಿತ್ ದ ಸಬ್ಜೆಕ್ಟ್. ಎಸ್, ಪ್ಲೀಸ್ ಲೆಟ್ ಮಿ ನೋ. Okay, okay, very good. 1 dozen. Prajwal is saying 1 dozen. Prajwal said 1 dozen. Amale Lata said half dozen. Right? Too costly sir. Shashi Kumar, innu costly andre hengri and pukshatle maru henga ನಾವು ಮಾಯನನ್ನ. ರೈಟ್. ಸೊ ಇರ್ಲಿ. ಓಕೆ, ಯಾರೋ ಹೇಳಿದ್ರು ಹಾಫ್ ಡಜನ್ ಅಂತೇಳಿ, ಯಾರೋ ಹೇಳಿದ್ರು 1 ಡಜನ್ ಅಂತೇಳಿ. ಆಯ್ತ್ರಪ್ಪ, ಅದೇ ಮಾವಿನ ಹಣ್ಣು ನಾನು 100 ರೂಪಾಯಿ ಡಜನ್ ಮಾರ್ತೀನಿ. ಎಷ್ಟು ಜನ ತಗೋತೀರಿ? ಎಷ್ಟು ತಗೋತೀರಿ? How many of you are going to buy and how much you are going to buy? If its a price is 100 rupees per dozen. Okay. Students are replying, sir, 2 dozen, 2 dozen, 3 dozen, 5 dozen. It's all depends on your what you can say population. Okay, it's all depends on your family members. So ನಮ್ಮ ಮನ್ಯಾಗ ಒಂದು 10 ಮಂದಿ ಇದ್ದೀಪ ಅಂದ್ರೆ ನಾ 5 ಡಜನ್ ತಗೋತೀವಿ. ನಮ್ಮ ಮನ್ಯಾಗ ಒಂದು 3-4 ಮಂದಿ ಇದ್ದೀಪ ಅಂದ್ರೆ 1 ಡಜನ್ 2 ಡಜನ್ ತಗೋತೀವಿ. ಸೊ ಇಷ್ಟ್ರ ಮೇಲೆ ನೀವು ತಿಳ್ಕೋರಿ, ಬೆಲೆ ಕಡಿಮೆ ಆತಂತಂದ್ರ ಡಿಮಾಂಡ್ ಹೆಚ್ಚಿಗೆ ಆಗ್ತದ್ರಿ. ಬೆಲೆ ಹೆಚ್ಚಿಗೆ ಆದಾಗ ಡಿಮಾಂಡ್ ಕಡಿಮೆ ಆಗ್ತದ್ರಿ. ಇವು ಎರಡು ಎಂದು ಮ್ಯಾಚ್ ಆಗಂಗಿಲ್ಲ, ಇವು ಎರಡು ಈಕ್ವಲ್ ಇರಂಗಿಲ್ಲ. ಓಕೆ, ಇದು ಕಡಿಮೆ ಇದ್ದಾಗ ಇದು ಹೆಚ್ಚಾಗ್ತದ. ಇದು ಏನದ? ಇದು ಬೆಲೆ, ಇದು ಬೇಡಿಕೆ. ಈ ಬೆಲೆ ಕಡಿಮೆ ಆದಾಗ ಡಿಮಾಂಡ್ ಹೆಚ್ಚಿಗೆ ಆಗ್ತದ, ಬೆಲೆ ಹೆಚ್ಚಿಗೆ ಆದಾಗ ಡಿಮಾಂಡ್ ಕಡಿಮೆ ಆಗ್ತದ. ಅಂದ್ರೆ ಏನ್ ಅರ್ಥ? ದಿಸ್ ಈಸ್ ಕಾಲ್ಡ್ ದ ಲಾ ಆಫ್ ಡಿಮಾಂಡ್. ಆಕ್ಚುಲಿ ಡಿಮಾಂಡ್, ಲಾ ಆಫ್ ಡಿಮಾಂಡ್ ಇದನ್ನೇ ಹೇಳ್ತದೆ. whenever the price increases, the demand for the quantity or demand for the commodity falls down. Whenever I'll repeat once again, whenever the price increases, the demand for the commodity or demand for the product comes down. Whenever the price comes down, the demand for the commodity, demand for the product will increase. So this is how we are talking about. Okay, if the price is down, the demand will increase. If the price is up, demand will decrease. Simple.
ಈಗ ನಾನು 10 ರೂಪಾಯಿ ಒಂದು ಡಜನ್ ಅದ ಅಂದ್ರೆ ಏನ್ ಮಾಡ್ತೀರಿ ನೀವು? ಮನ್ಯಾಗ 3 ಮಂದಿ ಇದ್ರು ಚಿಂತಿಲ್ಲ, ನಾವು 5 ಡಜನ್ ತಗೊಂಡ್ ಹೋಗ್ತೀವಿ, ಯಾಕಂದ್ರೆ 10 ರೂಪಾಯಿ ಡಜನ್ ಅದ. ಒಂದೊಂದ್ ಹಣ್ಣು ತಿನ್ನುದಿಲ್ರಿ, ನಾವು 4 ಹಣ್ಣು ತಿಂತೀವಿ, 5 ಹಣ್ಣು ತಿಂತೀವಿ, ನಾವು ಹೊಟ್ಟಿ ಕೆಡಿಸೋರು ತಿಂತಿಲ್ಲ, ನಾವು ತಿಂತೀವಿ ಒಟ್ಟು. This is how the customer's mindset will be there, because we are talking about the demand. So the product's demand will be depends on the price. If the price increases, then definitely demand for the commodity will decrease. If the price decreases, then definitely the demand for the commodity will increase. This is what we can say, that is a law of demand. ಓಕೆ, ಇದಕ್ಕೆ ನಾವೇನ್ ಹೇಳ್ತೀವಿ? ಲಾ ಆಫ್ ಡಿಮಾಂಡ್ ಅಂತ ಹೇಳ್ತೀವಿ. ಲಾ ಆಫ್ ಡಿಮಾಂಡ್ ಹೇಳ್ಬೇಕಾದ್ರೆ ನಾವೇನ್ ಹೇಳ್ತೀವಿ? ಇದರದ್ದು ಆ ಬೇಡಿಕೆದು ಅವಲಂಬಿತ ಏನದಲ್ಲ, ಅದು ಬೆಲೆ ಮೇಲೆ ಇರ್ತದ. ಬೆಲೆ ಹೆಚ್ಚಿಗೆ ಆಯ್ತಪ್ಪ ಅಂದ್ರ ಬೇಡಿಕೆ ಕಡಿಮೆ ಆಗ್ತದ, ಬೆಲೆ ಕಡಿಮೆ ಆಯ್ತಪ್ಪ ಅಂದ್ರ ಬೇಡಿಕೆ ಹೆಚ್ಚಿಗೆ ಆಗ್ತದೆ. ಯಾವುದೇ ಒಂದು ತಗೋರಿ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಮ್ಯಾಂಗೋ, ಎನಿಥಿಂಗ್. ಓಕೆ, ಈಗ ನೀವು ಕಾಯಿಪಲ್ಲೆ ಮಾರ್ಕೆಟಿಗೆ ಹೋಗಿರ್ತೀರಿ, ಅವ್ರು ಹೇಳ್ತಾರೆ ಬದ್ನೆಕಾಯಿ ಏನದ ಈಗ ಫಾರ್ ಎಕ್ಸಾಂಪಲ್ ಯು ನೋ ದಟ್ ಓನಿಯನ್. Okay, now present situation they matadamu, you know the price for the onion, everyone knows this. 80 rupees, 90 rupees, 100 rupees per kg of the onion. Just imagine, if there is a 100 rupees kg of the onion, then how much we are going to buy? You know that ಈಗ ಅಡಿಗೆ ಮಾಡ್ಲಿಕ್ಕೆ to make the food, okay, the onion is required, that is a mandatory, we can say. Okay, ಉಳ್ಳಾಗಡ್ಡಿ ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು. ಅದು ಇಲ್ಲ ಅಂದ್ರೆ ನಾವು ಅಡಿಗೆನೆ ಮಾಡಂಗಿಲ್ಲ, ಅದು ಇಲ್ಲ ಅಂದ್ರೆ ನಮ್ದು ಕೆಲಸನೇ ಇಲ್ಲ. ಬಟ್ ಏನದ, ಬೇಡಿಕೆ ಜಾಸ್ತಿ ಆಗ್ಯದ, ಹಂಗಂತ ತಿಳ್ಕೊಂಡು ನಾವೇನ್ ಮಾಡ್ತೀವಿ? ಅದು ಇರ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ ಅಂತ ತಿಳ್ಕೊಂಡು ನಾವು ಅದನ್ನೇ ಹಾಕಂಗಿಲ್ಲ, ಅದು ಇರ್ಲಾರ್ದನೆ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ 100 ರೂಪಾಯಿ ಒಂದು ಕೆಜಿ ತಂದ್ರೆ ಹೆಂಗ್ ಆಗ್ತದ್ರಿ? ಎಲ್ಲಾ ಕೂಡಿ ಒಂದು ನಾವು ಏನೋ ಒಂದು ಬ್ಯಾಳಿ ಮಾಡ್ತಿರ್ತೀವಿ, ಏನೋ ಒಂದು ಪಲ್ಯ ಮಾಡ್ತಿರ್ತೀವಿ, ಆ ಪಲ್ಯದ ಕಾಸ್ಟ್ ಎಲ್ಲಾ ಕೂಡಿ ಎಲ್ಲಾ ಏನು ತರಕಾರಿ, ಕಾಳು ಕಡಿ ಎಲ್ಲಾ ಕೂಡಿ ಸೇರಿಸಿ ಒಂದ್ 20 ರೂಪಾಯಿ ಆಗ್ತಿರತ್ತೆ. ಅದಕ್ಕೆ 100 ರೂಪಾಯಿ ಉಳ್ಳಾಗಡ್ಡಿ ಹಾಕುದಂದ್ರೆ ಹೆಂಗ್ ಆಗ್ತದೆ? ನಾವು 5 ಉಳ್ಳಾಗಡ್ಡಿ ಕಟ್ ಮಾಡೋ ಬದ್ಲಿ 1 ಅಥವಾ 2 ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ತೀವಿ. ಅದರದ್ದು ಡಿಮಾಂಡ್, ಬೇಡಿಕೆ ಕಡಿಮೆ ಆಯ್ತಿಲ್ಲ ಹೇಳಿ ನೋಡೋಣ. ಹಂಗಂತ ತಿಳ್ಕೊಂಡು ನಾವು ಹೆಚ್ಚಿಗೆ ಆದಾಗ, ನಾವು ಕಡಿಮೆ ಬೆಲೆ ಆದಾಗ ನಾವು ಹೆಚ್ಚಿಗೆ ತಿನ್ನಂಗಿಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟೇ ತಿಂತೀವಿ. ಅದು ಬರ್ತದೆ ನಮಗೆ. ನೆಕ್ಸ್ಟ್ ಏನು? ದರ್ ಇಸ್ ಎಕ್ಸೆಪ್ಷನ್ ಆಫ್ ಲಾ ಆಫ್ ಡಿಮಾಂಡ್ ಅಂತ. ಓಕೆ, ಸೊ ಅಲ್ಟಿಮೇಟ್ಲಿ ನಾ ಹೇಳೋ ಉದ್ದೇಶ ಏನು? ಲಾ ಆಫ್ ಡಿಮಾಂಡ್ ಈಸ್ ಡಿಪೆಂಡ್ಸ್ ಆನ್ ದ ಪ್ರೈಸ್ ಅಂಡ್ ದ ಕ್ವಾಂಟಿಟಿ. Price and quantity. So whenever the price increases, demand will decrease. If the price decreases, demand will increase. Simple. ಇದಿಷ್ಟು ನೀವು ನೆನಪಿಟ್ಕೊಂಡ್ಬಿಡ್ರಿ, ನೀವು ಬರೀಲಿಕ್ಕೆ ಅನುಕೂಲತೆ ಆಗ್ತದ. ನೀವು ಬರೆಯೋದು ನೀವು ಯಾವ ಭಾಷೆದೊಳಗೆ ಬರೆದು ನಡೆದಿದೆ ಅಂದ್ರೇನು, ಇಂಗ್ಲಿಷ್ ನಾಗೆ ಬರಿಬೇಕು. ಬಟ್ ಏನದ, ಸ್ವಲ್ಪ ಹೆಚ್ಚು ಕಡಿಮೆ ನೀವು ಸೆಂಟೆನ್ಸ್ ಹಿಂದೆ ಮುಂದೆ ಆದ್ರೂ ನಡೆದಿದ್ದೆ. ಬಟ್ ಏನದ, ನೀವು ಅದನ್ನ ಅರ್ಥ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಮ ಸ್ವಂತ ಶಬ್ದದೊಳಗೆ ನೀವು ಬರೀಲಿಕ್ಕೆ ಸಾಧ್ಯತೆ ಅದು. Okay, we say that is a ಇಲ್ಲಿ ಬರೀತೀನಿ ನೋಡಿ. Okay, law of demand will express and depends on the price. If price for the commodity increases, then the demand for the commodity will decrease, and vice versa. Vice versa ಅಂದ್ರೆ ಗೊತ್ತದಲ್ಲ, ಹಂಗ ಅಥವಾ ಹಿಂಗ ಅಂದ್ರೇನು? ಪ್ರೈಸ್ ಇನ್ಕ್ರೀಸ್ ಆದಾಗ, ಪ್ರೈಸ್ ಏನದ ಇನ್ಕ್ರೀಸ್ ಆದಾಗ ಕ್ವಾಂಟಿಟಿ ಆಫ್ ದ ಡಿಮಾಂಡ್ ವಿಲ್ ಡಿಕ್ರೀಸ್, ಕಡಿಮೆ ಆಗ್ತದ. ಅಕಸ್ಮಾತ್ ಈ ಶಬ್ದ ಇನ್ಕ್ರೀಸ್ ಅಂತ ಬಂದಾಗ ಈ ಶಬ್ದ ಏನದ ಡಿಕ್ರೀಸ್ ಆಗ್ತದ. ಇಲ್ಲಿ ಡಿಕ್ರೀಸ್ ಅಂತ ಬಂದಾಗ ಇದು ಇನ್ಕ್ರೀಸ್ ಆಗ್ತದೆ. ಇವು ಎರಡು ಶಬ್ದ ಬಹಳ ಮುಖ್ಯ ಅದ, ಬಹಳ ಪ್ರಾಮುಖ್ಯತೆ ಅದ. ಕಾಣ್ತದಲ್ಲ ನಾ ಬರೆದಿದ್ದು?
You can able to read it clearly. Okay, very good, Prajwal. Swati, very good. Right? So the completely demand is connecting to the price. Okay, demand is completely connecting to the price. So ಅಕಸ್ಮಾತ್ ಬೆಲೆ ಕಡಿಮೆ ಆಯ್ತು ಅಂತ ತಿಳ್ಕೊರಿ, ಡೆಫಿನೆಟ್ಲಿ ಡಿಮಾಂಡ್ ಇನ್ಕ್ರೀಸ್ ಆಗ್ತದೆ. ಯಾವುದೇ ವಸ್ತು ತಗೋರಿ, ನಾ ಹೇಳಿದ್ನಲ್ಲ ನಿಮಗ, ಉಳ್ಳಾಗಡ್ಡಿ ತಗೊಳಿಕ್ ಹೋಗಿರ್ತೀರಿ, ಬೇಡ ನೀವು ಅಲ್ಲಿ ಉಳ್ಳಾಗಡ್ಡಿ ತಗೊಳಿಕ್ ಹೋದಾಗ ಬದ್ನಿಕಾಯಿ ಹೋದ ವಾರ 30 ರೂಪಾಯಿ ಪಾವ್ ಕಿಲೋ ಇತ್ತು, ಈ ಸಲ 10 ರೂಪಾಯಿ ಪಾವ್ ಕಿಲೋ. ಏನ್ ಮಾಡ್ತೀರಿ? ಅರ್ಧ ಕಿಲೋ ಕೊಡ್ರಿ ಅಂತ ಹೇಳ್ತೀವಿ. ಈಗ ಅವರೇ ಹೇಳ್ತಾರ, ಏನು 30 ರೂಪಾಯಿ ಪಾವ್ ಕಿಲೋ ಅದ ಸರ, ಮತ್ ಕಿಲೋ ತಗೊಂಡ್ರೆ ನಾನು ಕಡಿಮೆ ಮಾಡ್ತೀನಿ ನೋಡ್ರಿ. ಅಂದ್ರೆ ಕ್ವಾಂಟಿಟಿ ಇನ್ಕ್ರೀಸ್ ಆದಂಗ ಏನಾಗ್ತದ, ಪ್ರೈಸ್ ಅನ್ನ ಕಡಿಮೆ ಮಾಡ್ತೀವಿ ನಾವು. ಸೊ ಬೆಲೆ ಮೇಲೆ ಅವಲಂಬಿತವಾಗಿರ್ತದೆ ನಮ್ಮ ಬೇಡಿಕೆ. ಬೇಕು ಒಪ್ಕೋತೀನಿ ಇಲ್ಲ ಅನ್ನಂಗಿಲ್ಲ, ಬೇಕು ಅಂತೇಳಿ ಅದನ್ನೇ ತಿನ್ನೋದಲ್ಲ, ಬೆಲೆ ಮೇಲೆ ಅವಲಂಬಿತವಾಗಿರ್ತದ. ಶೇಂಗಾಗ ಆಮೇಲೆ ಗೋಡಂಬಿಗೆ ಡಿಫ್ರೆನ್ಸ್ ಅದ ರೀ. ಬಡವರ ಬಾದಾಮಿ ಅಂತ ಹೇಳ್ತೀವಿ ನಾವು, ಏನು ಶೇಂಗಾಕ. ಯಾಕ? ನಮಗ ಬಾದಾಮಿ ರೊಕ್ಕ ಕೊಟ್ಟು ತಿನ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ನಾವು ಶೇಂಗಾನೇ ಬಾದಾಮಿ ಅಂತ ಹೇಳಿ ತಿಂತೀವಿ. ದಿಸ್ ಇಸ್ ಹೌ. ಯಾಕ? ಅದ್ರದ್ದು ಬೆಲೆ ಜಾಸ್ತಿ ಅದ. ರೈಟ್? ಅದೇ ಅಕಸ್ಮಾತ್ ಬಾದಾಮಿ ಬೆಲೆ ಕಡಿಮೆ ಆಯ್ತಪ್ಪ ಅಂತಕೋರಿ, ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಈಟ್ ಮೋರ್. So ultimately what I'm saying here, so this all depends on the price. So everything, any product, any commodity, we can say it's all depends on the price. It's all depends on the price. So that's the reason law of demand will express and depends on the price. So if the price, okay, if the price for the commodity increases, then the demand for the commodity will decrease, and vice versa. That's what I have expressed here. If the price is increased, the demand for the commodity will decrease. If the price decreases, demand for the commodity will increase. Are you all clear? Right? Are you all clear with this concept? Do you have any queries on this? Do you have any doubts on this law of demand? Because see, probably most of you are commerce students, you know that because you are already studied. But in that, few students are from the science background, or maybe few students are from the arts background. So ಅವರಿಗೆ ಎಲ್ಲರಿಗೆ ತಿಳಿದದ ಇಲ್ಲ ಬೇಕಾಗಿದೆ ನನಗೆ. ಎಲ್ಲರಿಗೆ ಅರ್ಥ ಆಗ್ಯದ್ರಿ ಲಾ ಆಫ್ ಡಿಮಾಂಡ್ ಅಂದ್ರೆ ಏನಂತೇಳಿ? ಬೇಡಿಕೆ ಅನ್ನೋದು ಬೆಲೆ ಮೇಲೆ ಅವಲಂಬಿತವಾಗಿರ್ತದ. ಬೆಲೆ ಹೆಚ್ಚಿಗೆ ಆದಾಗ ಬೇಡಿಕೆ, ವಸ್ತುವಿನ ಬೇಡಿಕೆ ಕಡಿಮೆ ಆಗುತ್ತ. ಅಕಸ್ಮಾತ್ ಬೆಲೆ ಕಡಿಮೆ ಆದಾಗ ಆ ವಸ್ತುವಿನ ಬೇಡಿಕೆ ಏನದ ಹೆಚ್ಚಿಗೆ ಆಗ್ತದ. ಇದಕ್ಕೆ ನಾವೇನ್ ಹೇಳ್ತೀವಿ? ಲಾ ಆಫ್ ಡಿಮಾಂಡ್ ಅಂತ ಹೇಳ್ತೀವಿ. ಗಾಟ್ ಇಟ್? ಇದಕ್ಕೆ ನಾವೇನ್ ಹೇಳ್ತೀವಿ? ಲಾ ಆಫ್ ಡಿಮಾಂಡ್ ಅಂತ ಹೇಳ್ತೀವಿ. ಅರ್ಥ ಆಯ್ತ್ರಿ? ಅಳಕಿಸ್ಲಿ ಇದನ್ನ. ಶಾಲ ರಬ್ ದಿಸ್. ಇನ್ನು ನೆಕ್ಸ್ಟ್ ಏನ್ರಪ್ಪ? ದಟ್ ಇಸ್ ಅ ಎಕ್ಸೆಪ್ಷನ್ ಆಫ್ ಲಾ ಆಫ್ ಡಿಮಾಂಡ್ ಅಂತೇಳಿ ಬರ್ತದೆ. ಎಕ್ಸೆಪ್ಷನ್ ಆಫ್ ಲಾ ಆಫ್ ಡಿಮಾಂಡ್ ಅಂತಂದ್ರೆ ಏನ್ ಹೇಳ್ತೀವಿ ನಾವು? ಈ ಡಿಮಾಂಡ್ ಅನ್ನ ಎಕ್ಸೆಪ್ಷನಲ್ ಅಂದ್ರೇನು? ಇದು ಲಾ ಏನದಲ್ಲ, ಲಾ ಇಲ್ಲಿ ಕನ್ಸಿಡರ್ ಆಗೋದಿಲ್ಲ. ಅದಕ್ಕೆ ನಾವೇನ್ ಹೇಳ್ತೀವಿ? ಎಕ್ಸೆಪ್ಷನ್ ಆಫ್ ಲಾ ಆಫ್ ಡಿಮಾಂಡ್ ಅಂತ. ಎಕ್ಸೆಪ್ಷನ್ ಆಫ್ ಲಾ ಆಫ್ ಡಿಮಾಂಡ್ ಅಂತ ಹೇಳ್ತೀವಿ. ಏನ್ರಿ ಇದು ಎಕ್ಸೆಪ್ಷನ್ ಆಫ್ ಲಾ ಆಫ್ ಡಿಮಾಂಡ್ ಅಂದ್ರೇನು? ಆ ಲಾ ಒಳಗೆ ಏನಿದೆಯಲ್ಲ, ಏನು ಬೇಡಿಕೆ ಅನ್ನೋದು ಬೆಲೆ ಮೇಲೆ ಆಧಾರಿತ ಇರ್ತದ ಅಂತ ಹೇಳಿದ್ವಲ್ಲ, ಆ ಲಾ ಇಲ್ಲೇ ಕನ್ಸಿಡರ್ ಆಗುದಿಲ್ಲ. ಬೆಲೆ ಏನ್ ಯಾಕಿರ್ಲಿ, ಬೆಲೆ ಏನ್ ಯಾಕಿರ್ಲಿ, ಬೇಡಿಕೆ ಏನ್ ಯಾಕಿರ್ಲಿ, ನಮಗೆ ವಸ್ತುಗಳು ಬೇಕೇ. ಅದಕ್ಕೆ ನಾವೇನ್ ಹೇಳ್ತೀವಿ? ಲಾ ಆಫ್ ಎಕ್ಸೆಪ್ಷನ್. ಅಲ್ಲಿ ಏನು ಲಾ ಅಂತ ಹೇಳ್ತೀವಲ್ಲ, ಆ ಲಾ ಕನ್ಸಿಡರ್ ಆಗ್ಲಾರ್ದಕ್ಕ ನಾವು ಎಕ್ಸೆಪ್ಷನ್ ಆಫ್ ಲಾ ಅಂತ ಹೇಳ್ತೀವಿ. ಈಗ ನೀವು ಒಂದು 50 ಹುಡುಗರು ಇದ್ದೀರಪ್ಪ ನಿಮ್ ಕ್ಲಾಸ್ನಾಗ, ಅದ್ರೊಳಗೆ 17 ಮಂದಿ ಬರ್ತೀರಿ. ಕಂಪಲ್ಸರಿ ನಿಮ್ ಕ್ಲಾಸಿಗೆ ಬರ್ಬೇಕು ಅಂತೇಳಿ ನಾವು ಲಾ ಮಾಡೀವಿ, ರೂಲ್ಸ್ ಮಾಡೀವಿ. ಲಾ ಅಂದ್ರೇನು ರೂಲ್ಸ್. ಈಗ ನಾವು ರೂಲ್ಸ್ ಹೇಳಿಯಪ್ಪ ಏನಂತೇಳಿ, ಅಡ್ಮಿಷನ್ ಮಾಡೋ ಮುಂದೆ ನೀವೆಲ್ಲಾರು ಕಂಪಲ್ಸರಿ ಕಾಲೇಜ್ಗೆ ಬರ್ಬೇಕು, ರೆಗ್ಯುಲರ್ ಇರ್ಬೇಕು ಅಂತೇಳಿ.
ಬಟ್ ಏನದ ನೀವು ನಿಮ್ ಕ್ಲಾಸ್ನಾಗ ಹಾರ್ಡ್ಲಿ 17 ಮಂದಿ 20 ಮಂದಿ 21 ಮಂದಿ 25 ಮಂದಿ ನೀವು ಜಾಯ್ನ್ ಆಗ್ತೀರಿ. ಹುಡುಕಿದವ್ರು ಎಲ್ಲಿ ಹೋದ್ರು? ಯಾಕೆ ನಾವು ಲಾ ಹೇಳಿಲ್ಲ ಅವರಿಗೆ? ನಿಮ್ಗಷ್ಟೇ ಹೇಳಿವಿ? ಇಲ್ಲ, ಎಲ್ಲಾರ್ಗಿ ಹೇಳಿವಿ. ಬಟ್ ಆದ್ರೂ ನಾವ್ ಏನ್ ಮಾಡ್ಲಿಕ್ಕೆ ಕ್ಲಾಸ್ ತಗೊಳಗಿದ್ವಿ. ಯಾಕಂತಂದ್ರೆ ಅವು ಇಷ್ಟು ಎಕ್ಸೆಪ್ಷನಲ್ ಕೇಸಸ್. ಏನ್ ಮಾಡ್ಲಿಕ್ಕೆ ಆಗಲ್ಲ, ಎಷ್ಟು ಹೊಡ್ಕೊಂಡ್ರು ಅಷ್ಟೇ ಅದು. ಅದು ಇಲ್ಲಿ ಅವ್ರಿಗೆ ಲಾ ಅಪ್ಲೈನೇ ಆಗುದಿಲ್ಲ. ಬಟ್ ಅವ್ರಿಗೆ ಏನದ ಬೇರೆ ಕಡೆ ಆಗ್ತದ. ಎಲ್ಲಿ ಅವ್ರಿಗೆ ತಟ್ಟಬೇಕು, ಎಲ್ಲಿ ಅವ್ರಿಗೆ ನಿಂದಿರ್ಬೇಕು, ಅದು ನಿಂದಿರ್ಲಿ. We know that how to take an action for those students, will take an action, and how to keep them, how to catch them, will catch them. Yes, Madhusudan, I can understand, but see here, what about the last class? Any class? You said if you take the class in the morning, that is a interesting, sir, we can attend. But what about the last class? ಯಾವ್ದೋ ಇರ್ಬೋದು, XYZ ಕ್ಲಾಸ್, IC ಇರ್ಬೋದು, ಇಲ್ಲ ಅಂದ್ರೆ ಎನ್ವೈರನ್ಮೆಂಟ್ ಇರ್ಬೋದು, ಯಾವ್ದು ಇರ್ಬೋದು. ಬಟ್ ಆ ಕ್ಲಾಸಿಗೆ ಕಂಪಲ್ಸರಿ ಸ್ಟ್ರೆಂತ್ ಕಡಿಮೆ ಅಂದಂಗತ್ಲ. You don't wanted that class? See, it doesn't mean that, see, we are not an entertainer. We are not actors. We are not entertainer. ನಿಮಗೆ ಏನದ ಖಾಯಂ ಡಾನ್ಸ್ ಮಾಡ್ಕೊತಾ ಇರ್ಬೇಕು, ಹಾಡ ಹಾಡ್ಕೊತಾ ಇರ್ಬೇಕು, ಎಂಟರ್ಟೈನ್ಮೆಂಟ್ ಮಾಡ್ಲಿಕ್ಕಿಲ್ಲ. ಒಂದೊಂದು ಟಾಪಿಕ್ ಇಂಟ್ರೆಸ್ಟಿಂಗ್ ಇರ್ತದೆ, ಒಂದೊಂದು ಟಾಪಿಕ್ ಇಂಟ್ರೆಸ್ಟಿಂಗ್ ಇರಂಗಿಲ್ಲ. ಹಂಗಂತ ತಿಳ್ಕೊಂಡು ಇಂಟ್ರೆಸ್ಟ್ ಇರ್ಲಾರ್ದಂತೆ ಬಿಟ್ರಿಪ್ಪ ಅಂತ ಗೋರಿ ನಿಮ್ದೇ ಲಾಸ್ ಆಗ್ತದೆ, ನಮಗಲ್ಲ. ರೈಟ್. ಸೊ ಇಲ್ಲಿ ಎಕ್ಸೆಪ್ಷನಲ್ ಅಂತ ಹೇಳ್ತೇನೆ. ಅಂದ್ರೇನು, ಈ ಲಾ ಏನದ ನಾವು ಬಿಟ್ಟು ನಡೀದಕ್ಕೇನ ಎಕ್ಸೆಪ್ಷನ್ ಅಂತ ಹೇಳ್ತೇನೆ. ಅಲ್ಲಿ 5 ಪಾಯಿಂಟ್ ಬರ್ತಾವ್ರಿ. ಕ್ಯಾನ್ ಎನಿ ಒನ್ ಟೆಲ್ ಮಿ ವಾಟ್ ಆಲ್ ದೋಸ್ ಎಕ್ಸೆಪ್ಷನ್ ಆಫ್ ಲಾ ಆಫ್ ಡಿಮಾಂಡ್? ಮೆನಿ ಕಾಮರ್ಸ್ ಸ್ಟೂಡೆಂಟ್ಸ್ ಆರ್ ದೇರ್. ಎಕ್ಸೆಪ್ಷನ್ ಆಫ್ ಲಾ ಆಫ್ ಡಿಮಾಂಡ್ ಯಾರಾದ್ರೂ ಹೇಳ್ಬೋದಾ? Exception of law of demand. Can anyone tell me? Yes. Can anyone tell me what is the exceptional of law of demand? See, there is a 5 exception of law of demand is there. You just open your book and let me know. Yes. Exception of law of demand andre ಏನದ ಗೊತ್ತದರಿ? Don't know, sir. No problem. One is what you can say, snob appeal. Or status symbolic. Second, that is giffen goods. Sorry, that is a fear of shortage. Right? Then, yes, please think and tell me. 130. Discussion no issues. ಒಂದೂವರೆಗೆ ಜಲ್ದಿ ಮುಗಿಸಿ ಓಕೆ. ಓಕೆ, ನಂದೇನು 2 ನಿಮಿಷ ಮುಗಿತು. ಓಕೆ, ಸೊ ಸ್ನಾಬ್ ಅಪೀಲ್ ಆರ್ ದ ಸ್ಟೇಟಸ್ ಸಿಂಬಲ್ ಇವು ಬರ್ಕೋರ. ನೆಕ್ಸ್ಟ್ ಕ್ಲಾಸ್ ನಾ ಇದನ್ನ ಎಕ್ಸ್ಪ್ಲೇನ್ ಮಾಡತ್ತೀನಿ, ಇವು ಬರ್ಕೋರ ಅಟ್ಲೀಸ್ಟ್. ಆಮೇಲೆ ಗಿಫನ್ ಗೂಡ್ಸ್.
ಸ್ನಾವ್ ಅಪೀಲ್ ಆಯ್ತು, ಫಿಯರ್ ಆಫ್ ಶಾರ್ಟೇಜ್ ಆಯ್ತು, ಗಿಫನ್ ಗುಡ್ಸ್ ಆಯ್ತು, ಆಮೇಲೆ ಇನ್ನು 2 ಪಾಯಿಂಟ್ ಅದಾವ್ರಿ. ಎಸ್ ಎಸ್ ಎಕ್ಸಾಕ್ಟ್ಲಿ ಶಶಿಕುಮಾರ್, ಇಗ್ನೋರೆನ್ಸ್. ಗುಡ್. ಬುಕ್ ಒಳಗದ ನೋಡ್ರಿ, ನೋಡ್ಕೊಂಡು ಹೇಳ್ರಿ ನೋಡೋಣ. ಬಿಕಾಸ್ ಐ ಡಿಂಟ್ ಬಾಟ್ ದ ಬುಕ್ ಟುಡೇ. Ignorance, clearing the stock. Okay, Rajkumar, very good. One more is there in your book. You just check it out.